ನೋಡಿ, ಪಾತ್ರೆ ಇಡೋಣ. ಒಂದು ಗ್ಲಾಸ್ ತುಂಬ ಅರಿಶಿನ ಪುಡಿ, ಇಷ್ಟು ಉಪ್ಪು. ಮೊದಲಿಗೆ ಇಷ್ಟು ಬಾಣಲಿ, ಎಣ್ಣೆ, ಜೀರಿಗೆ, ಸ್ವಲ್ಪ ಟೊಮೆಟೊ ಸಣ್ಣ ತುರಿ ಪುಡಿ, ಖಾರದ ಪುಡಿ, ಸಾಂಬಾರ್ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ನಮಸ್ತೆ, ಹರೇ ಕೃಷ್ಣ. ಸ್ನೇಹಿತರೆ, ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಬನ್ನಿ ಇವತ್ತು ತೊಂಡೆಕಾಯಿ ಬಳಸಿ ಒಂದು ಸಿಂಪಲ್ ಆಗಿರೋ ಪಲ್ಯ ಮಾಡೋಣ. ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ಮತ್ತೆ ಯಾವ ತರ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ಹೇಗ್ ಮಾಡೋದು ತೊಂಡೆಕಾಯಿ ಪಲ್ಯ. ಬನ್ನಿ ಸ್ನೇಹಿತರೆ, ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ತೊಂಡೆಕಾಯಿನ ಕಟ್ ಮಾಡೋಣ. ತೊಂಡೆಕಾಯಿ ಒಂದೊಂದು 4 ಪೀಸ್ ಮಾಡೋಣ. ನೋಡಿ ಸ್ನೇಹಿತರೆ, ತೊಂಡೆಕಾಯಿನ ಪೂರಾ ಹಚ್ಕೊಂಡಿದೆ. ಇದು ಸುಮಾರು 150 ಗ್ರಾಮ್ ಅಷ್ಟಿದೆ. ಬನ್ನಿ ಸ್ನೇಹಿತರೆ, ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಹಚ್ಚಿಟ್ಟಿರೋ ತೊಂಡೆಕಾಯಿ, ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಮಸಾಲೆ ಪದಾರ್ಥಗಳು, ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು, 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಮನೆಯಲ್ಲಿರೋ ಸಾಂಬಾರು ಪುಡಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಬೇಕು, ಆಮೇಲೆ ಹಾಕ್ತೀನಿ. ಇಷ್ಟು ಕೂಡ ತೊಂಡೆಕಾಯಿ ಪಲ್ಯಕ್ಕೆ ಬೇಕು. ಬನ್ನಿ ಈಗ ಯಾವ ಥರ ಮಾಡೋದು ನೋಡೋಣ. ಬನ್ನಿ ಸ್ನೇಹಿತರೆ, ಮೊದಲಿಗೆ ತೊಂಡೆಕಾಯಿನ ಬೇಯಿಸ್ಕೊಂಬಿಡೋಣ. ಈಗ ಒಂದು ಪಾತ್ರೆ ಇಡೋಣ. 1 ಗ್ಲಾಸ್ ನೀರು, ಸ್ವಲ್ಪ ಅರಿಶಿನ ಪುಡಿ, 1/4 ಸ್ಪೂನ್ ಅಷ್ಟು ಉಪ್ಪು, ಹಾಗೆ ಹಚ್ಚಿಟ್ಟಿರೋ ತೊಂಡೆಕಾಯಿ. ಇದೊಂದು 10 ನಿಮಿಷ ಬೇಯಲಿ. ನೋಡಿ ಸ್ನೇಹಿತರೆ, ಬೇಯ್ತಾ ಇದೆ. ತೊಂಡೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರಕ್ಕೊಂದು ದಿವಸ ಆದರೂ ತಿನ್ನಿ. ನೋಡಿ ಸ್ನೇಹಿತರೆ, ಈಗ ಬೆಂದಿದೆ, ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಈಗ ಇಷ್ಟು ಬೆಂದರೆ ಸಾಕು. 90% ಬೆಂದಿದೆ. ಇನ್ನೊಂದು 10% ಆಮೇಲೆ ಒಗ್ಗರಣೆಯಲ್ಲಿ ಬೇಯುತ್ತೆ. ಇದನ್ನು ಬಸ್ಬಿಡೋಣ. ಈಗ ನೋಡಿ ಸ್ನೇಹಿತರೆ, ಒಂದು ಜಾಲರಿ ಇಟ್ಕೊಂಡು ಅದನ್ನು ಬಸ್ಬಿಡೋಣ. ನೋಡಿ, ಚೆನ್ನಾಗಿ ಬಂದಿದೆ. ಬನ್ನಿ ಈಗ ಒಗ್ಗರಣೆ ಮಾಡಿಬಿಡೋಣ. ಬನ್ನಿ ಸ್ನೇಹಿತರೆ, ಒಗ್ಗರಣೆ ಮಾಡೋಣ. ಒಂದು ಕಡಾಯಿ ಇಕ್ಕೋಣ, ಬಾಣಲಿ, ಸ್ವಲ್ಪ ಅಡುಗೆ ಎಣ್ಣೆ, ಕಡಲೆಕಾಯಿ ಎಣ್ಣೆ ಕಾಣೋದು. ಸ್ನೇಹಿತರೆ, ಎಣ್ಣೆ ಕಾದಿದೆ. ಈಗ ಸಾಸಿವೆ, ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕರಿಬೇವು ಸೊಪ್ಪು, ಇದಕ್ಕೆ ನಾವು ಸಣ್ಣದಾಗಿ ಹಚ್ಚಿಟ್ಟಿರೋ ಈರುಳ್ಳಿ, ಒಂದೇ ಒಂದು ಚಿಟಕಿ ಉಪ್ಪು ಹಾಕೋಣ, ಬೇಗ ಬೇಯುತ್ತೆ ಈರುಳ್ಳಿ. ಟೊಮೆಟೊ ಸಣ್ಣದಾಗಿ ಹಚ್ಚಿರೋದು. ಈಗ ಕೊಬ್ಬರಿ ತುರಿ, ಕಾಯಿ ಇದ್ರೆ ಕಾಯಿನೇ ಹಾಕ್ಬೋದು, ಕೊಬ್ಬರಿ ಇದ್ರೆ ಕೊಬ್ಬರಿ. ಈಗ ಇದಕ್ಕೆ ಅರಿಶಿನ ಪುಡಿ, ಮತ್ತೆ ಖಾರದ ಪುಡಿ, ಮತ್ತೆ ಸಾಂಬಾರ್ ಪೌಡರ್, ಸ್ವಲ್ಪ ಉಪ್ಪು. ನಾವು ಬೇಕು ಹಾಕಿರ್ತೀವಿ, ಇದಕ್ಕೊಂದು ಸ್ವಲ್ಪ ಹಾಕೋಣ, ಆಮೇಲೆ ನೋಡೋಣ. ನಾವೇನು ಸೋಸಿಟ್ಟಿದ್ವ ನೀರು, ಅದೊಂದು ಸ್ವಲ್ಪ ನೀರು ಹಾಕೋಣ. ಮಸಾಲೆ ಎಲ್ಲ ತಾಳ ಹಾಕ್ಬಿಡುತ್ತೆ, ಅದಕ್ಕೋಸ್ಕರ ನೀರು ಹಾಕಿರೋದು. ಸ್ವಲ್ಪ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಥರ ಎಣ್ಣೆ ಬಿಟ್ಟ ಮೇಲೆ ನಾವೇನು ಸೋಸ್ ಇಟ್ಟಿದ್ವು ತೊಂಡೆಕಾಯಿ, ಅದನ್ನು ಕೂಡ ಹಾಕೋಣ. ಸ್ನೇಹಿತರೆ, ಸ್ವಲ್ಪ ಉಪ್ಪು ಹಾಕ್ತೀನಿ, ಉಪ್ಪು ಕಡಿಮೆ ಇದೆ. ನೋಡಿ ಸ್ನೇಹಿತರೆ, ರೆಡಿಯಾಗಿದೆ. ಈಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಗುತ್ತೆ. ಆರೋಗ್ಯಕರ ರುಚಿಯಾಗಿರೋ ತೊಂಡೆಕಾಯಿ
ಪಲ್ಯ. ನೋಡಿ ಸ್ನೇಹಿತರೆ, ಬೇರೆಯವರನ್ನು ನೋಡಿ ನಾನು ಅವರ ಹಾಗಿಲ್ವಲ್ಲ ಅಂತ ಫೀಲ್ ಆಗಬೇಡಿ. ಏಕೆಂದರೆ ಎಷ್ಟೋ ಜನ ನಿಮ್ಮನ್ನು ನೋಡಿ ಅವರ ಹಾಗೆ ನಾನಿಲ್ವಲ್ಲ ಅಂತ ಫೀಲ್ ಮಾಡ್ತಾ ಇರ್ತಾರೆ ಅಲ್ವಾ. ಸ್ನೇಹಿತರೆ, ರೆಡಿಯಾಗಿದೆ ತೊಂಡೆಕಾಯಿ ಪಲ್ಯ. ನೀವು ಒಮ್ಮೆ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಬನ್ನಿ ಸ್ನೇಹಿತರೆ, ತೊಂಡೆಕಾಯಿ ಪಲ್ಯ ಏನೇನು ಬೇಕು ಮತ್ತೆ ಯಾವ ಥರ ಮಾಡೋದು ನೋಡಿದ್ದೀರಾ. ನೋಡಿ, ರೆಡಿಯಾಗಿದೆ ತೊಂಡೆಕಾಯಿ ಪಲ್ಯ. ನೋಡ್ಬೋದು ನೀವು ಕೂಡ. ಸಿಂಪಲ್ ಆಗಿ ಮನೆಗಿರೋ ಐಟಮ್ ಬಳಸೇ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್. ಸ್ನೇಹಿತರೆ, ಬನ್ನಿ ಈಗ ಟೇಸ್ಟ್ ಮಾಡೋಣ. ಚೆನ್ನಾಗಿ ಬೆಂದಿದೆ. ಚೂರು ಖಾರ ಬೇಕಿತ್ತು, ಖಾರ ಕಡಿಮೆ ಇದೆ ನನಗೆ. ಚೆನ್ನಾಗಿದೆ ನೋಡಿ. ಚಪಾತಿ ಹಾಗೆ ಮುದ್ದೆ ಜೊತೆಗೆ ತಿನ್ನಕ್ಕೆ, ಬರೀ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಒಂದ್ಸತಿ ಮಾಡಿ ಹೇಗಿತ್ತು ಅಂತ ತಿಳಿಸಿ. ತುಂಬ ಅದ್ಭುತವಾಗಿದೆ.